ಪಾಪುಗೆ ಸ್ನಾನ ಮಾಡ್ಸೋದು ಬರುತ್ತಾ ನಿಮಗೆ ಅಂತ ನಾನು ಬೆಂಗಳೂರು ವ್ಲಾಗ್ಸ್ನ ನೋಡಿ ಒಂದಿಬ್ರು ಕೇಳಿದ್ರಿ. ಹೌದು, ನನಗೆ ಸ್ನಾನ ಮಾಡ್ಸೋದು ಬರುತ್ತೆ. ನಾನು ಊರಲ್ಲಿ ಇರುವಾಗಲೇ ಕಲ್ತ್ಕೊಂಡಿದ್ದೆ 1 ಮಂತ್ ಕಂಪ್ಲೀಟ್ ಆದಮೇಲೆ. ಆ್ಯಂಡ್ ಅಲ್ಲಿದ್ದಾಗಲೇ ಆಲ್ಮೋಸ್ಟ್ ಒಂದು 10 to 15 ಟೈಮ್ಸ್ ಅವಳಿಗೆ ಸ್ನಾನ ಮಾಡಿಸಿದ್ದೀನಿ. ಕಷ್ಟ ಏನಾಗಲ್ಲ, ಆರಾಮ್ಸೆ ಸ್ನಾನ ಮಾಡಿಸ್ಬೋದು. ಬಟ್ ಇಬ್ರು ಇರಲೇಬೇಕು, ಒಬ್ರು ಕೈಲೇ ಸ್ನಾನ ಮಾಡಿಸೋದಕ್ಕಾಗಲ್ಲ, ಮೇಗ್ಲು ನೀರು ಒಯ್ಬೇಕಲ್ವಾ, ಅದಕ್ಕೆ ಇನ್ನೊಬ್ರು ಬೇಕೇ ಬೇಕು. ಇನ್ನೇನು 2-3 ಡೇಸಲ್ಲಿ ಬೆಂಗಳೂರಿಗೆ ಬರ್ತೀವಿ ಅನ್ನೋ ಟೈಮಲ್ಲಿ ರಂಜಿತ್ ಸ್ಲಿಪ್ಪರ್ ಸ್ಟ್ಯಾಂಡರ್ ತೊಗೊಂಡು ಬಂದಿದ್ರು ಹುಡ್ಡಿಂದು. ಮುಂಚೆ ನಾವು ಕ್ಲಾತದ್ದು ಯೂಸ್ ಮಾಡ್ತಿದ್ವಿ ಆಯಿತಾ, ಅದು ಕಂಪ್ಲೀಟ್ ಬಿಸಿಲಿಗೆ ಕಿತ್ತೋಗ್ಬಿಟ್ಟಿತ್ತು. ಮತ್ತೆ ಆ ಥರದ್ರ ಮೇಲೆ ಏನಕ್ಕೆ ಇನ್ವೆಸ್ಟ್ ಮಾಡೋದು ಅಂತ ಹುಡ್ಡಿನ ಮೇಲೆ ಇನ್ವೆಸ್ಟ್ ಮಾಡಿದ್ವಿ. ಅದಕ್ಕಿನ್ನೂ ಯಾವುದೇ ರೀತಿ ಅವರು ಸ್ಲಿಪ್ಪರ್ಸ್ನ ಜೋಡಿಸಿರ್ಲಿಲ್ಲ, ಎಲ್ಲ ಒಂದು ಬ್ಯಾಗಲ್ಲಿ ಹಾಕಿ ಇಟ್ಟಿದ್ರು. ನಾನು ಅದನ್ನು ಕ್ಲೀನ್ ಮಾಡಿ ಜೋಡಿಸ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಿದ್ದೆ. ಅಮ್ಮ ನೀನೇನು ಮಾಡಬೇಡ, ನಾನೇ ಮಾಡ್ತೀನಿ ಅಂತ ಅವರೇ ಮಾಡ್ಕೊಡ್ತಿದ್ದಾರೆ. ಗಲೀಜ್ ಏನಾಗಿರ್ಲಿಲ್ಲ, ಬಟ್ ನಮ್ಮನೆ ಹತ್ರ ಗಾಳಿ ಸಿಕ್ಕಾಪಟ್ಟೆ ಬರುತ್ತೆ, ಸ್ವಲ್ಪ ಡಸ್ಟ್ ಇತ್ತು ಅಷ್ಟೇ. ಅದನ್ನೆಲ್ಲ ಕ್ಲೀನ್ ಮಾಡಿ ಹಂಗೆ ಹೊರಗಡೆನೂ ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಟರು. ಪಾಪದು ಸ್ವಲ್ಪ ಬಟ್ಟೆ ವಾಶ್ ಮಾಡಿದ್ರು ಅಮ್ಮ, ಅದನ್ನ ಎತ್ಕೊಂಡು ಬಂದು ಫೋಲ್ಡ್ ಮಾಡಿ ಎತ್ತಿಟ್ಟೆ. ಆ್ಯಂಡ್ ನನ್ನ ತಂಗಿ ಸಿಕ್ಕಾಪಟ್ಟೆ ಫುಡ್ಡಿ ಆಯ್ತಾ, ಹೊರಗಡೆಯಿಂದ ಮಸಾಲೆ ಪುರಿ ತೊಗೊಂಡು ಬಂದು ತಿಂತಾ ಇದ್ದಾಳೆ. ರಂಜಿತ್ ಕೂಡ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದರು. ಸ್ನಾನ ಮಾಡಿಸೋದಕ್ಕೆ ಹೈಟ್ ಇರೋ ಟೇಬಲ್ ಇದೆ ಕುತ್ಕೊಳ್ಳೋದಕ್ಕೆ, ಕಾಲ ಹತ್ರ ಇಟ್ಕೊಳ್ಳೋದಕ್ಕೆ ಒಂದು ಶಾರ್ಟ್ ಟೇಬಲ್ ಬೇಕಿತ್ತು. ಅದನ್ನ ಮತ್ತೆ ಸೋಪಿನ ಬಾಕ್ಸ್ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಇಷ್ಟೇ ನಾನು ಹೇಳಿದ್ದು. ಅವ್ರು ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ರು ವಿಶಾಲ್ ಮಾರ್ಟಲ್ಲಿ. ಅದರಲ್ಲಿ ಇವೆರಡು ರೌಂಡ್ ಪಿಲ್ಲೋಸ್ ತೊಗೊಂಡು ಬಂದಿದ್ರು. ನನ್ನ ಮಗಳನ್ನ ಏನಾದರೂ ಬೆಡ್ ಮೇಲೆ ಹಾಕಿದ್ರೆ ಆ ಕಡೆ ಈ ಕಡೆ ಸೈಡ್ಗೆ ಇಡೋದಕ್ಕೆ. ಬಟ್ ಅವಳು ಕೈ ಹಿಂಗಂದ್ರೆ ರೋಲ್ ಆಗಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಸುಮ್ಮನೆ ಮನೆ ತುಂಬ ಐಟಮ್ಸ್ ಏನಕ್ಕೆ ಅಂತೇಳಿ ರಿಟರ್ನ್ ಮಾಡೋದಕ್ಕೆ ಹೇಳಿದ್ದೀನಿ. 0 ಕ್ಯಾಂಡಲ್ ಬಲ್ಬ್ನ ಹೆಡ್ ತೊಗೊಂಡು ಬಂದಿದ್ರು. ಅವೆರಡು ತುಂಬಾನೇ ಯೂಸ್ ಆಗುತ್ತೆ. ಕಟ್ಟನ್ಸ್ ಎಲ್ಲ ಅಮ್ಮ ವಾಶ್ ಮಾಡಿದ್ರು, ರಂಜಿತ್ ಬಂದು ಅದನ್ನ ಹಾಕೊಟ್ರು. ಆ್ಯಕ್ಚುಲಿ ಲಾಸ್ಟ್ ವ್ಲಾಗ್ದೆ ಕಂಟಿನ್ಯೂಷನ್ ಪಾರ್ಟ್ ಇದು. ತವಾ ಫ್ರೈನ ಮಾಡಿದ್ನಲ್ಲ, ಅದನ್ನ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದನ್ನ ಸಂಜೆ ರಂಜಿತ್ತು ಮಾಡಿಕೊಟ್ಟು ಊಟ ಮಾಡಿ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.